ನಮಸ್ಕಾರ ಬಂಧುಗಳೇ, ಸರ್ವಂ ಹಿತಂ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಂದ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ರಹಸ್ಯ ಸಲಹೆಯನ್ನ ನಿಮ್ಮ ಒಳಿತಿಗಾಗಿ ನೀಡಲು ಬಂದಿದ್ದೇವೆ. ನಿಮ್ಮ ಹತ್ತಿರ ಶನಿ ದೋಷನು ಸುಳಿಬಾರ್ದು, ಹಣ, ಲಕ್ಷ್ಮಿ, ಸಂಪತ್ತು ತಾನಾಗಿಯೇ ಹುಡುಕಿಕೊಂಡು ಬರಬೇಕು, ಆಂಜನೇಯನ ಆಶೀರ್ವಾದ ಸದಾ ನಿಮ್ಮ ಮನೆಯಲ್ಲಿಯೇ ನೆಲೆಯಿರಬೇಕು ಅಂದರೆ ಇವತ್ತಿನ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೌದು, ನಿಮ್ಮ ಮನೆಯಲ್ಲಿ ಈ ಒಂದು ಗಿಡ ಇದ್ದರೆ ಸಾಲದ ಬಾಧೆ ಸಂಪೂರ್ಣ ಮುಕ್ತಾಯವಾಗಿ ಹಣ ತಾನಾಗಿಯೇ ಹುಡುಕಿಕೊಂಡು ಬರುತ್ತೆ ಅನ್ನೋದು ನಿಮಗೆ ಗೊತ್ತಾ? ಹೌದು, ಜಸ್ಟ್ ಒಂದೇ ಒಂದು ಗಿಡ ನಿಮ್ಮ ಲಕ್ಕನ್ನೇ ಚೇಂಜ್ ಮಾಡುತ್ತೆ ಅಂದರೆ ನೀವು ನಂಬಲೇಬೇಕು. ಅದು ಯಾವ ಗಿಡ, ಅದನ್ನು ಯಾವ ದಿಕ್ಕಿನಲ್ಲಿ ನೆಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ನೋಡೋಣ ಬನ್ನಿ. ಭಾರತೀಯ ಸಂಪ್ರದಾಯದಲ್ಲಿ ಬಂಧುಗಳೇ, ವೀಳ್ಯದೆಲೆಗೆ ಹೆಚ್ಚಿನ ಮಹತ್ವವಿದೆ. ಆಧ್ಯಾತ್ಮಿಕವಾಗಿ ಇದಕ್ಕೆ ವಿಶೇಷ ಸ್ಥಾನವಿದ್ದು ಮನೆಯಲ್ಲಿಯೇ ಯಾವುದೇ ಸಣ್ಣ ಶುಭ ಕಾರ್ಯ ನಡೆದರೂ ವೀಳ್ಯದೆಲೆ ಕಡ್ಡಾಯವಾಗಿರುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಆಧ್ಯಾತ್ಮಿಕವಾಗಿ ಇದು ಎಲ್ರಿಗೂ ಒಳಿತನ್ನು ಮಾಡುವಂತಹ ಒಂದು ಪುಣ್ಯ ಗಿಡವಾಗಿದೆ. ಮುಖ್ಯವಾಗಿ ಮನೆ ಮುಂದೆ ವೀಳ್ಯದೆಲೆ ಗಿಡವಿದ್ರೆ ಅದೃಷ್ಟ ಕೂಡಿ ಬರುತ್ತದೆ. ಅಲ್ಲದೆ ಇದರಿಂದ ವಾಸ್ತು ದೋಷಗಳು ನಿವಾರಣೆಯಾಗುತ್ತವೆ ಎಂದು ಹೇಳಲಾಗುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ವೀಳ್ಯದೆಲೆ ಗಿಡವನ್ನು ಮನೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ನೆಡುವುದರಿಂದ ಎಲ್ಲವೂ ಒಳಿತಾಗುತ್ತದೆ. ಯಾರ ಮನೆಯಲ್ಲಿ ವೀಳ್ಯದೆಲೆ ಗಿಡವು ಹಸಿರಾಗಿ ಹುಲುಸಾಗಿ ಬೆಳೆಯುತ್ತದೆಯೋ ಅವರಿಗೆ ಶನಿ ದೋಷ ಹತ್ತಿರವೂ ಸುಳಿಯೋದಿಲ್ಲ, ಹಾಗೆ ಇರೋದೂ ಇಲ್ಲ, ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತಾರೆ ಎಂದು ನಂಬಲಾಗಿದೆ. ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಶಕ್ತಿಯು ಪ್ರವೇಶಿಸುತ್ತದೆ. ವೀಳ್ಯದೆಲೆ ಗಿಡವು ಮನೆಯಲ್ಲಿ ಇರುವುದು ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸಿ ಆದಾಯ ಹೆಚ್ಚಾಗಲು ಮತ್ತು ಸಂಪತ್ತು ವೃದ್ಧಿಯಾಗಲು ಸಹಕರಿಸುತ್ತದೆ. ಅಂದ ಹಾಗೆ ನಿಮ್ಮ ಮನೆಯಲ್ಲಿ ಈಗ ಆಲ್ರೆಡಿ ಈ ಗಿಡ ಇದೆಯಾ? ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಟೈಪ್ ಮಾಡಿ. ಹಾಗೆ ಇದರ ರಹಸ್ಯ ಗುಣಗಳನ್ನು ಮುಂದುವರಿಸೋಣ ಬನ್ನಿ. ಮನೆಯಲ್ಲಿ ವೀಳ್ಯದೆಲೆ ಗಿಡವಿದ್ರೆ ಅಲ್ಲಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸದಾ ನೆಲೆಸಿರುತ್ತದೆ ಎಂದು ಪಂಡಿತರು ಹೇಳ್ತಾರೆ. ಆದ್ರಿಂದ ಯಾವ ಮನೆಯಲ್ಲಿ ಈ ಗಿಡ ಇರುತ್ತದೆಯೋ ಆ ಮನೆಯ ಮೇಲೆ ದೃಷ್ಟಿ ದೋಷ ಇರುವುದಿಲ್ಲ, ಜೊತೆಗೆ ಲಕ್ಷ್ಮೀ ದೇವಿಯ ಕೃಪೆ ಲಭಿಸುತ್ತದೆ, ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ, ಸಾಲದ ಹೊರೆ ಕಡಿಮೆಯಾಗಿ ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸುತ್ತದಂತೆ. ಮನೆ ಮುಂದೆ ಯಾವ ದಿಕ್ಕಿನಲ್ಲಿ ವೀಳ್ಯದೆಲೆ ಗಿಡ ನೆಡಬೇಕು ಅನ್ನೋ ವಿಷಯಕ್ಕೆ ಬಂದರೆ ಖಚಿತವಾಗಿ ಸರ್ವದೋಷಗಳ ನಿವಾರಣೆಗೆ ನೀವು ಸಹ ಈ ಗಿಡ ನೆಡಬೇಕು ಎಂದ್ಕೊಂಡ್ರೆ ಆಗ ಮೊದಲು ನೀವು ಕೈಗೊಳ್ಳಬೇಕಾದ ಕ್ರಮ ಯಾವ ದಿಕ್ಕಿನಲ್ಲಿ ನೆಡಬೇಕು ಅನ್ನೋ ಪ್ರಶ್ನೆಗೆ ಮೊದಲು ಉತ್ತರ ಕಂಡುಕೋಬೇಕು. ಈ ಗಿಡವನ್ನು ಮನೆಯಲ್ಲಿ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಮಾತ್ರ ನೆಡಬೇಕು. ಏಕೆಂದರೆ ಈ ದಿಕ್ಕಿನಲ್ಲಿ ಸೂರ್ಯನ ಬೆಳಕು ಚೆನ್ನಾಗಿ ಬಿದ್ದು ಗಿಡ ಹುಲುಸಾಗಿ ನಗುತ್ತಾ ಕಳೆಯಿಂದ ಬೆಳೆಯುತ್ತದೆ. ಗಿಡ ಎಷ್ಟು ಹಸಿರಾಗಿ ಮತ್ತು ಹುಲುಸಾಗಿ ಬೆಳೆಯುತ್ತದೆಯೋ ಅಷ್ಟು ಸಂಪತ್ತು ಮನೆಯ ಮುಂದೆ ಬರುತ್ತದೆ ಎಂಬ ನಂಬಿಕೆ ಇದೆ. ಕೊನೆಯದಾಗಿ ಒಂದು ಸಿಂಪಲ್ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಮತ್ತು ಆಂಜನೇಯ ಸ್ವಾಮಿಯ ಕೃಪೆ ಸದಾ ಇರಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ಇವತ್ತೇ ನಿಮ್ಮ ಮನೆ ಮುಂದೆ ಈ ಒಂದು ಗಿಡನ ನೆಡಿ. ವಾಸ್ತುಶಾಸ್ತ್ರದ ಪ್ರಕಾರ ಈ ಗಿಡ ಬೆಳೆದ ಹಾಗೆಲ್ಲ ನಿಮ್ಮ ಸಂಪತ್ತು ಕೂಡ ಡಬಲ್ ಆಗುತ್ತೆ. ಅಷ್ಟಕ್ಕೂ ಈ ರಹಸ್ಯ ನಿಮಗೂ ಇಷ್ಟವಾಗಿದ್ರೆ ನಿಮ್ಮ ಸಕುಟುಂಬದವರಿಗೆಲ್ಲ ಹಂಚಿಕೊಳ್ಳಿ, ತಡ ಮಾಡಬೇಡಿ, ಆಯಿತಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮಗೆ ಉಪಯುಕ್ತವಾಗುವಂತೆ ಹಂಚಿಕೊಳ್ತೇವೆ. ನೋಡ್ತಾ ಇರಿ, ಫಾಲೋ ಮಾಡ್ತಾ ಇರಿ, ಭೇಟಿ ನೀಡ್ತಾ ಇರಿ ಸರ್ವಂ ಹಿತಂ ಚಾನೆಲ್ಗೆ.